ಮೂವಿಯಲ್ಲಿ ಹಿರಿಯ ನಟಿ ಪ್ರೇಮ ಅವರು ನಟಿಸಿದ್ದಾರೆ. ಈ ಒಂದು ಚಿತ್ರ ಯಾವ ಥರ ಇದೆ, ಯಾವ ಥರ ಕಥೆಯನ್ನು ಹೊಂದಿದೆ ಅಂತಂದರೆ, ಈಗಿನ ಬೆಂಗಳೂರಲ್ಲಿ ನಡೀತಿದೆ ಅಲ್ವಾ ಕೆಟ್ಟದೆಲ್ಲ ಅಂತಂದರೆ, ಸಂಸ್ಕೃತಿಯ ಕೊಗ್ಗಲೆ ಆಮೇಲೆ ದೌರ್ಜನ್ಯಗಳು ನಡೀತಿದೆಯಲ್ಲ, ಅದೆಲ್ಲ ಕೂಡ ಜಾಗೃತಿ ಆಗಬೇಕು, ತುಂಬ ಚೆನ್ನಾಗಿ ಆಗಬೇಕು ಇನ್ನು ಮುಂದೆ ಅಂಥೇಳಿ ಈ ಒಂದು ಚಿತ್ರವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಚಿತ್ರದ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದಲ್ಲಿ ಪ್ರೇಮ ಅವರು ಕೂಡ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಚಿತ್ರದಲ್ಲಿ ಇದೇ ಮೊದಲನೇ ಬಾರಿಗೆ ನಟಿ ಪ್ರೇಮ ಅವರು ದೇಶಭಕ್ತಿ ಹಾಡನ್ನು ಹಾಡಿದ್ದಾರೆ. ಅವರು ಸೆಟ್ಟಲ್ಲಿ ಎಲ್ಲ ಮುಗಿದ್ಮೇಲೆ ತಮಾಷೆಯಾಗಿ ಎಲ್ಲರೂ ಕುಂತು ಮಾತಾಡುವಾಗೆಲ್ಲ ಅವರು ಈ ಒಂದು ಸಾಂಗನ್ನು ಹಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅವಾಗ ನೀವು ತುಂಬ ಚೆನ್ನಾಗಿ ಆಡ್ತೀರಲ್ವಾ, ನೀವೇ ಯಾಕೆ ಆಡಬಾರ್ದು ಈ ಒಂದು ಸಿನಿಮಾದಲ್ಲಿ ಸಾಂಗ್ ಅಂತ ಹೇಳ್ಬಿಟ್ಟು ನಿರ್ದೇಶಕರು ಕೇಳಿದ್ದಾರೆ. ಅವಾಗ ಪ್ರೇಮ ಅವರು ಓಕೆ ಹಾಡ್ತೀನಿ ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಚಿತ್ರದಲ್ಲಿ ಇವರೇ ಈ ಒಂದು ಹಾಡನ್ನು ಹಾಡಿದ್ದಾರೆ ನಟಿ ಪ್ರೇಮ ಅವರು. ಈ ಒಂದು ಹಾಡು ವಾರಣಾಸಿಯಲ್ಲಿ ಚಿತ್ರೀಕರಣಗೊಂಡಿದೆ. ಈ ಒಂದು ಹಾಡಿನ ಬಿಡುಗಡೆ ಕಾರ್ಯಕ್ರಮ ಯಾವಾಗ ಆಗ್ತಿದೆಯಪ್ಪ ಅಂತಂದ್ರೆ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ನಡೆಯಲಿದೆ ಅಂತಾನೆ ಹೇಳ್ಬೋದು. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.